ನಮಸ್ಕಾರ. ಇತಿಹಾಸವನ್ನು ಅಕ್ಷರಶಃ ಜೀವಂತವಾಗಿಸುವ ನಮ್ಮ ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಕೇವಲ ಯುದ್ಧಗಳನ್ನು ಮಾಡಿದ ಸಾಮ್ರಾಜ್ಯದ ಬಗ್ಗೆ ಮಾತನಾಡ್ತಾ ಇಲ್ಲ. ದಕ್ಷಿಣ ಭಾರತದ ಇತಿಹಾಸಕ್ಕೆ, ಕಲೆಗೆ ದೃಢವಾದ ಅಡಿಪಾಯ ಹಾಕಿದ ವಾಸ್ತುಶಿಲ್ಪಿಗಳು ಅಂದ್ರೆ ನಮ್ಮ ಪಲ್ಲವ ರಾಜವಂಶದ ಬಗ್ಗೆ ತಿಳಿಯೋಣ. 6 ಶತಮಾನಗಳ ಸುದೀರ್ಘ ಆಡಳಿತ ನಿಜಕ್ಕೂ ಅದ್ಭುತ ಅಲ್ವಾ? ಬನ್ನಿ ಶುರು ಮಾಡೋಣ. ಈ ಮಾತನೊಮ್ಮೆ ಗಮನಿಸಿ. ಕೇವಲ ಕತ್ತಿಯಿಂದಲ್ಲ, ಬದಲಾಗಿ ಉಳಿಯಿಂದ ಇತಿಹಾಸವನ್ನು ಬರೆದ ರಾಜವಂಶ. ವಾವ್, ಎಂಥ ಮಾತು! ಪಲ್ಲವ ರಾಜರು ಯುದ್ಧಭೂಮಿಯಲ್ಲಿ ಎಂತಹ ಭಯಾನಕ ಯೋಧರಾಗಿದ್ದರು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಆದರೆ ಅವರಿಗೆ ನಿಜವಾದ ಅಮರತ್ವ ತಂದುಕೊಟ್ಟಿದ್ದು ಯುದ್ಧದ ರಕ್ತಪಾತವಲ್ಲ, ಬದಲಿಗೆ ಕಲ್ಲಿನ ಮೇಲೆ ಅವರು ಕೆತ್ತಿದ ಆ ಕಾವ್ಯ. ಬಂಡೆಗಳನ್ನೇ ಕರಗಿಸಿ ಅವರು ಸೃಷ್ಟಿಸಿದ ಆ ವಾಸ್ತುಶಿಲ್ಪ ಇದೆಯಲ್ಲ, ಅದು ಅವರ ಇತಿಹಾಸವನ್ನು ಶಾಶ್ವತವಾಗಿಸಿತು. ಸರಿ, ಹಾಗಾದ್ರೆ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ನಾವು ಏನೆಲ್ಲ ಕವರ್ ಮಾಡ್ತೀವಿ ಅಂತ ಒಮ್ಮೆ ನೋಡ್ಬಿಡೋಣ. ಪಲ್ಲವರ ರಹಸ್ಯಮಯ ಉದಯದಿಂದ ಶುರು ಮಾಡಿ, ಅವರ ಮಹಾನ್ ಯೋಧರು, ಚಾಲುಕ್ಯರೊಂದಿಗಿನ ಆ ಬೃಹತ್ ಘರ್ಷಣೆಗಳು, ಕಲ್ಲಿನಲ್ಲಿ ಅರಳಿದ ಅವರ ಅದ್ಭುತ ವಾಸ್ತುಶಿಲ್ಪ ಮತ್ತು ಕೊನೆಯದಾಗಿ ಇಂದಿಗೂ ಉಳಿದಿರುವ ಅವರ ಅಮರ ಪರಂಪರೆಯ ಬಗ್ಗೆ ನಾವಿಂದು ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲಿದ್ದೇವೆ. ಮೊದಲನೇದಾಗಿ ಭಾಗ 1, ಪಲ್ಲವ ವಂಶದ ಉದಯ ಮತ್ತು ಅವರ ಮೂಲದ ಬಗ್ಗೆ ನೋಡೋಣ. 3ನೇ ಶತಮಾನದ ಹೊತ್ತಿಗೆ ಆ ಬೃಹತ್ ಶಾತವಾಹನ ಸಾಮ್ರಾಜ್ಯ ಪತನಗೊಂಡಾಗ ದಕ್ಷಿಣ ಭಾರತದಲ್ಲಿ ಒಂದು ದೊಡ್ಡ ರಾಜಕೀಯ ಶೂನ್ಯ ಸೃಷ್ಟಿಯಾಯಿತು. ಇದೇ ಸರಿಯಾದ ಸಮಯ ಅಂತ ಕಾಯ್ತಿದ್ದ ಶಾತವಾಹನರ ಕೈಗೆಡೆಗಿದ್ದ ಪಲ್ಲವರು ತಕ್ಷಣವೇ ತಮ್ಮ ಸ್ವಾತಂತ್ರ್ಯವನ್ನ ಘೋಷಣೆಗೊಂಡ್ರು. ಅಲ್ಲಿಂದ ಅವರು ಕಾಂಚೀಪುರಂ ಸುತ್ತಮುತ್ತ ತಮ್ಮ ಸಾಮ್ರಾಜ್ಯವನ್ನ ಭದ್ರಪಡಿಸ್ಕೊಳ್ತಾ ಹೋದ್ರು. ಆದರೆ ಇವರ ಮೂಲದ ಬಗ್ಗೆ ಇತಿಹಾಸಕಾರರಲ್ಲಿ ಒಂದು ದೊಡ್ಡ ಡಿಬೇಟ್ ಇದೆ. ಒಂದು ಸಿದ್ಧಾಂತದ ಪ್ರಕಾರ ಇವರು ವಾಯುವ್ಯ ಭಾರತದಿಂದ ವಲಸೆ ಬಂದ ಪಾರ್ಥಿಯನ್ ಅಥವಾ ಪಹಲವ ಜನಾಂಗದವರು ಅಂತ ಹೇಳ್ತಾರೆ. ಆದರೆ ಇನ್ನೊಂದು ಬಲವಾದ ವಾದ ಏನಪ್ಪ ಅಂದ್ರೆ ಇವರು ಅಪ್ಪಟ ಸ್ಥಳೀಯರು ಅಂತ. ತಮಿಳಿನಲ್ಲಿ ತೊಂಡೈ ಅಂದ್ರೆ ಬಳ್ಳಿ, ಅದರ ಸಂಸ್ಕೃತ ರೂಪವೇ ಪಲ್ಲವ. ಹಾಗಾಗಿ ಇವರು ಇದೇ ಮಣ್ಣಿನ ಮಕ್ಕಳು ಅನ್ನೋದು ಬಹುಪಾಲು ಇತಿಹಾಸಕಾರರ ನಂಬಿಕೆ. ಖಂಡಿತ ಅವರ ಆರಂಭಿಕ ಹೆಜ್ಜೆಗಳೇನೂ ಹೂವಿನ ಹಾಸಿಗೆಯಾಗಿರಲಿಲ್ಲ. ಅವರು ಕಳಭ್ರರು ಅನ್ನೋ ಅತ್ಯಂತ ಶಕ್ತಿಶಾಲಿ ಬುಡಕಟ್ಟು ಜನಾಂಗದ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನೇ ಮಾಡಬೇಕಾಯಿತು. ಈ ಕಳಭ್ರರ ಕಾಲವನ್ನ ಕೆಲವು ಹಳೆಯ ಇತಿಹಾಸಕಾರರು ತಮಿಳು ಇತಿಹಾಸದ ಅಂಧಕಾರ ಯುಗ ಅಂತಲೇ ವಿವಾದಾತ್ಮಕವಾಗಿ ಕರೆದಿದ್ದಾರೆ. ಅಂತಹ ದೊಡ್ಡ ಸಾಮಾಜಿಕ ಅಲ್ಲೋಲ ಕಲ್ಲೋಲಗಳನ್ನೆದುರಿಸಿಯೇ ನಮ್ಮ ಪಲ್ಲವರು ಮೇಲೇರಿ ಬಂದದ್ದು. ಮುಂದೆ ಸಾಗೋಣ. ಭಾಗ 2, ಮಹಾನ್ ಪಲ್ಲವ ಸಾಮ್ರಾಟರು ಅಂದ್ರೆ ಆ ಯೋಧ ರಾಜರ ಬಗ್ಗೆ ಮಾತನಾಡೋಣ. ಆರಂಭಿಕ ಅಡೆತಡೆಗಳನ್ನೆಲ್ಲ ದಾಟಿ ಕಾಂಚೀಪುರಂ ಅನ್ನುವ ಆ ಭವ್ಯ ರಾಜಧಾನಿಯನ್ನ ಕಟ್ಟಿದ ಆ ಶ್ರೇಷ್ಠ ದೊರೆಗಳ ಪಯಣ ನಿಜಕ್ಕೂ ರೋಮಾಂಚಕಾರಿಯಾಗಿದೆ. ಇಲ್ಲಿ ಈ ಟೈಮ್ಲೈನನ್ನು ಸ್ವಲ್ಪ ಗಮನಿಸಿ. ಕ್ರಿಸ್ತಶಕ 575ರಲ್ಲಿ ಪಲ್ಲವ ವಂಶದ ನಿಜವಾದ ಸಂಸ್ಥಾಪಕ ಎನ್ನಲಾದ ಸಿಂಹವಿಷ್ಣು ಅಧಿಕಾರಕ್ಕೆ ಬರ್ತಾನೆ. ಈತ ಸಾಮ್ರಾಜ್ಯವನ್ನು ಕಾವೇರಿ ನದಿಯ ಮುಖಜಭೂವಿಯವರೆಗೂ ವಿಸ್ತರಿಸಿದ. ಆಮೇಲೆ 600ರಲ್ಲಿ ಆತನ ಮಗ 1ನೇ ಮಹೇಂದ್ರವರ್ಮ ಮತ್ತು 630ರಲ್ಲಿ 1ನೇ ನರಸಿಂಹವರ್ಮ ಆಡಳಿತಕ್ಕೆ ಬರ್ತಾರೆ. ಇವರೇ ನೋಡಿ ಪಲ್ಲವ ಸಾಮ್ರಾಜ್ಯದ ಅಸಲಿ ರೂವಾರಿಗಳು. ಇದರಲ್ಲಿ 1ನೇ ಮಹೇಂದ್ರವರ್ಮನ ಬಗ್ಗೆ ನಾವು ವಿಶೇಷವಾಗಿ ಮಾತನಾಡಲೇಬೇಕು. ಈತ ಕೇವಲ ಒಬ್ಬ ರಾಜನಾಗಿರಲಿಲ್ಲ, ಬದಲಿಗೆ ಅಕ್ಷರಶಃ ಒಬ್ಬ ಜೀನಿಯಸ್. ಆತ ವಾಸ್ತುಶಿಲ್ಪಿ, ಅದ್ಭುತ ಸಂಗೀತಕಾರ, ವರ್ಣಚಿತ್ರಕಾರ, ಜೊತೆಗೆ ಮತ್ತವಿಲಾಸ ಪ್ರಹಸನ ಅನ್ನೋ ಸಂಸ್ಕೃತ ನಾಟಕವನ್ನು ಬರೆದ ಶ್ರೇಷ್ಠ ಲೇಖಕ ಕೂಡ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಆತ ಜೈನ ಧರ್ಮದಿಂದ ಶೈವ ಧರ್ಮಕ್ಕೆ ಮತಾಂತರಗೊಂಡಿದ್ದು. ಇದು ಕೇವಲ ಅವನ ವೈಯಕ್ತಿಕ ನಿರ್ಧಾರವಾಗಿರಲಿಲ್ಲ. ಇಡೀ ಸಾಮ್ರಾಜ್ಯದ ಕಲೆ, ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪದ ದಿಕ್ಕನ್ನೇ ಇದು ಶಾಶ್ವತವಾಗಿ ಬದಲಾಯಿಸಿಬಿಡ್ತು. ಭಾಗ 3, ಸಾಮ್ರಾಜ್ಯಗಳ ಘರ್ಷಣೆ, ಒಂದು ಮಹಾ ಪೈಪೋಟಿ. ಇಷ್ಟೆಲ್ಲ ಕಲೆ, ಸಂಸ್ಕೃತಿ ಅರಳ್ತಿದ್ದ ಕಾಲದಲ್ಲಿ ಯುದ್ಧಗಳು ನಡಿಲಿಲ್ವಾ ಅಂತ ಯೋಚಿಸ್ತಾ ಇರ್ಬೋದು. ಖಂಡಿತ ನಡೀತು. ಈಗ ನಾವು ಪ್ರಾಚೀನ ದಕ್ಷಿಣ ಭಾರತದ ಮಿಲಿಟರಿ ಲ್ಯಾಂಡ್ಸ್ಕೇಪನ್ನೇ ಡಿಫೈನ್ ಮಾಡ್ದ. ವಾತಾಪಿಯ ಚಾಲುಕ್ಯರು ಮತ್ತು ಕಾಂಚಿಯ ಪಲ್ಲವರ ನಡುವಿನ ಐತಿಹಾಸಿಕ ಘರ್ಷಣೆಯ ಬಗ್ಗೆ ತಿಳಿಯೋಣ. ಮಹೇಂದ್ರವರ್ಮನ ಕಾಲದಲ್ಲಿ ಕಲೆ ಅರಳುತ್ತಿದ್ದಂತೆಯೇ ಆ ಕಡೆ ಯುದ್ಧದ ಮೋಡಗಳು ಕವಿಯತೊಡಗಿದವು. ಚಾಲುಕ್ಯರ ಮಹತ್ವಾಕಾಂಕ್ಷಿ ಹಾಗೂ ಅಷ್ಟೇ ಬಲಿಷ್ಠ ದೊರೆ ಇಮ್ಮಡಿ ಪುಲಕೇಶಿ ಪಲ್ಲವರ ಮೇಲೆ ಭೀಕರ ದಾಳಿ ಮಾಡದ. ಆತ ಕಾಂಚೀಪುರಂನ ಹೆಬ್ಬಾಗಲ್ವರೆಗೂ ನುಗ್ಗಿ ಬಂದು ಮಹೇಂದ್ರವರ್ಮನನ್ನ ಸೋಲಿಸಿಯೇ ಬಿಟ್ಟ. ಇದು ಪಲ್ಲವರ ಸ್ವಾಭಿಮಾನಕ್ಕೆ ಬಿದ್ದ ಅತಿ ದೊಡ್ಡ ಪೆಟ್ಟಾಗಿತ್ತು ಮತ್ತು ಅವರ ಮನಸ್ಸಿನಲ್ಲಿ ಸೇಡಿನ ಕಿಚ್ಚನ್ನ ಹೊತ್ತಿಸಿತು. ಆದರೆ ಪಲ್ಲವರು ಹಾಗೆ ಸುಮ್ಮನೆ ಸೋಲೊಪ್ಪುಕೊಳ್ಳುವವರಲ್ಲ. ಕ್ರಿಸ್ತಶಕ 642 ಈ ವರ್ಷ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ನಿರ್ಣಾಯಕ ವರ್ಷ.
ಮಹೇಂದ್ರವರ್ಮನ ಮಗ 1ನೇ ನರಸಿಂಹವರ್ಮ ತನ್ನ ತಂದೆಯ ಸೋಲಿನ ಸೇಡು ತೀರಿಸಿಕೊಳ್ಳಲು ನೇರವಾಗಿ ವಾತಾಪಿಯ ಮೇಲೆಯ ಆಕ್ರಮಣ ಮಾಡಿದ. ಚಾಲುಕ್ಯರನ್ನು ಸಂಪೂರ್ಣವಾಗಿ ಧೂಳಿಪಟ ಮಾಡಿ ವಾತಾಪಿ ನಗರವನ್ನೇ ವಶಪಡಿಸಿಕೊಂಡ. ಆ ಮೂಲಕ ಆತ ವಾತಾಪಿ ಕೊಂಡ ಅನ್ನೋ ಅತ್ಯಂತ ಭವ್ಯವಾದ ಬಿರುದನ್ನು ತನ್ನದಾಗಿಸಿಕೊಂಡ. ಎಂಥ ಕಂಬಾಕಲ್ವಾ? ಈಗ ಭಾಗ 4 ಕಲ್ಲಿನ ಮೇಲೆ ಉಕ್ಕಿರಿದ ವಾಸ್ತುಶಿಲ್ಪ ಅಂದ್ರೆ ಅವರ ಅಮರ ಕಲೆ. ಯುದ್ಧದ ಕಥೆಗಳನ್ನು ಬದಿಗಿಟ್ಟು ನೋಡಿದ್ರೆ ಪಲ್ಲವರು ದಕ್ಷಿಣ ಭಾರತದ ದೇವಾಲಯ ವಾಸ್ತುಶಿಲ್ಪದಲ್ಲಿ ಮಾಡಿದ ಕ್ರಾಂತಿ ನಿಜಕ್ಕೂ ವಿಸ್ಮಯಕಾರಿಯಾದದ್ದು. ನಮ್ಮ ಇಂದಿನ ವಿಶ್ಲೇಷಣೆಯ ಕೋರ್ ಟಾಪಿಕ್ಕೂ ಕೂಡ ಇದೆ. ರಕ್ತಸಿಕ್ತ ಕತ್ತಿಯಿಂದ ಶಾಶ್ವತವಾದ ಕಲೆಯನ್ನರಳಿಸುವ ಉಳಿಯ ಕಡೆಗೆ ಅವರ ಆ ಅದ್ಭುತ ಪಯಣ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಮಂಟಪ ಮತ್ತೆ ರಥ ಅನ್ನೋ 2 ಕಾನ್ಸೆಪ್ಟ್ಗಳನ್ನ ತಿಳಿಬೇಕು. ಅಲ್ಲೇವರೆಗೂ ದೇವಸ್ಥಾನಗಳನ್ನ ಬರೀ ಮರ ಅಥವಾ ಇಟಿಗೆಗಳಿಂದ ಕಟ್ತಾ ಇದ್ರು. ಆದ್ರೆ ಪಲ್ಲವರು ಏನ್ಮಾಡಿದ್ರು ಗೊತ್ತಾ? ಬೃಹತ್ ಗ್ರಾನೈಟ್ ಬಂಡೆಗಳನ್ನೇ ಒಳಗಿನಿಂದ ಕೊರೆದು ಮಂಟಪಗಳನ್ನ ಮಾಡಿದ್ರು. ಹಾಗೆ ಇಡೀ ಬಂಡೆಯನ್ನೇ ಮೇಲಿಂದ ಕೆಳಗೆ ಕಟ್ ಮಾಡ್ತಾ ಬಂದು ದೇವಸ್ಥಾನದ ಆಕಾರದ ರಥಗಳನ್ನ ನಿರ್ಮಿಸಿದ್ರು. ಇದು ಆ ಕಾಲಕ್ಕೆ ಒಂದು ಮಾಸ್ಟರ್ ಸ್ಟ್ರೋಕ್. ಇಲ್ಲಿ ನೀವು ಗಮನಿಸಬೇಕಾದದ್ದು ವಾಸ್ತುಶಿಲ್ಪದ ಈ ನಿಖರವಾದ 4 ಹಂತದ ವಿಕಾಸವನ್ನು. ಮೊದಲಿಗೆ ಸರಳವಾಗಿ ಬಂಡೆಗಳನ್ನು ಕೊರೆದು ಮಾಡಿದ ಮಹೇಂದ್ರ ಶೈಲಿ, ಆಮೇಲೆ ಬಂಡೆಗಳನ್ನೇ ರಥಗಳಾಗಿಸಿದ ಮಾಮಲ್ಲ ಶೈಲಿ, ತದನಂತರ ಕಲ್ಲುಗಳನ್ನು ಒಂದರ ಮೇಲೊಂದು ಜೋಡಿಸಿ ಕಟ್ಟಿದ ಮುಕ್ತವಾಗಿ ನಿಲ್ಲುವ ಭವ್ಯ ದೇವಾಲಯಗಳ ರಾಜಸಿಂಹ ಶೈಲಿ, ಮತ್ತು ಕೊನೆಯದಾಗಿ ಚಿಕ್ಕದಾದರೂ ಅತ್ಯಂತ ಪ್ರಬುದ್ಧವಾದ ವಾಸ್ತುಶಿಲ್ಪವನ್ನು ಹೊಂದಿದ್ದ ನಂದಿವರ್ಮನ್ ಶೈಲಿ. ಕೇವಲ ಒಂದು ಗುಹೆಯಿಂದ ಭವ್ಯ ದೇವಾಲಯದವರೆಗಿನ ಈ ಜರ್ನಿ ನಿಜಕ್ಕೂ ಅಮೇಝಿಂಗ್. ಒಮ್ಮೆ ಮಾಮಲ್ಲಪುರಂ ಅಂದ್ರೆ ಈಗಿನ ಮಹಾಬಲಿಪುರಂಗೆ ಭೇಟಿ ನೀಡಿದ್ರೆ ಅಲ್ಲಿನ ಕಲಾಕೃತಿಗಳ ಸ್ಕೇಲ್ ನೋಡಿ ದಂಗಾಗಿ ಹೋಗ್ತೀರಾ. ಅಲ್ಲಿನ ಪಂಚರಥಗಳು ಮತ್ತು ಆ ಬೃಹತ್ ಬಂಡೆಯ ಮೇಲಿರುವ ಅರ್ಜುನನ ತಪಸ್ಸು ಅಥವಾ ಗಂಗೆಯ ಅವತರಣದ ಕೆತ್ತನೆ ಇದೆಯಲ್ಲ, ಅದು ನಮ್ಮನ್ನ ಮೂಕ ವಿಸ್ಮಿತರನ್ನಾಗಿಸುತ್ತೆ. ಇಡೀ ಒಂದು ಮಹಾಕಾವ್ಯವನ್ನೇ ಕಲ್ಲಿನ ಮೇಲೆ ಜೀವಂತವಾಗಿರಿಸಿದ್ದಾರೆ. ಜೊತೆಗೆ ಆ ಬಂಗಾಳ ಕೊಲ್ಲಿಯ ತೀರದಲ್ಲಿ ನಿಂತಿರುವ ಶೋರ್ ಟೆಂಪಲ್ ಅವರ ಕಲಾಪ್ರೇಮದ ಪರಾಕಾಷ್ಠೆಯನ್ನು ತೋರಿಸ್ತದೆ. ನಾವು ಈಗ ನಮ್ಮ ವಿಶ್ಲೇಷಣೆಯ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಭಾಗ 5 ಪಲ್ಲವರ ಅಮರ ಪರಂಪರೆ ಹಾಗೂ ಅವರ ಶಾಶ್ವತ ಪ್ರಭಾವ. ಪ್ರತಿಯೊಂದು ಸುವರ್ಣಯುಗಕ್ಕೂ ಒಂದು ಅಂತ್ಯ ಇರತ್ತೆ ಅಲ್ವಾ? ಹಾಗೆಯೇ ಪಲ್ಲವರ ಈ ಭವ್ಯ ಆಡಳಿತ ಕೂಡ ಹೇಗೆ ಕೊನೆಗೊಂಡಿತು, ಆದರೆ ಅವರು ಜಗತ್ತಿಗೆ ಕೊಟ್ಟ ಆ ಶಾಶ್ವತವಾದ ಪರಂಪರೆ ಏನು ಅನ್ನೋದನ್ನ ಈಗ ನೋಡೋಣ. ನಿರಂತರವಾಗಿ ನೆರೆಹೊರೆಯವರಾದ ಪಾಂಡ್ಯರು ಮತ್ತು ರಾಷ್ಟ್ರಕೂಟರ ಜೊತೆಗಿನ ಯುದ್ಧಗಳು ಪಲ್ಲವರ ಶಕ್ತಿಯನ್ನು ಕ್ರಮೇಣ ಕುಗ್ಗಿಸ್ತಾ ಬಂತು. ಕೊನೆಗೆ ಕ್ರಿಸ್ತಶಕ 897ರ ಸುಮಾರಿಗೆ ಕಾವೇರಿ ನದಿ ಪಾತ್ರದಲ್ಲಿ ಪ್ರಬಲವಾಗಿ ಬೆಳೆಯುತ್ತಿದ್ದ ಚೋಳ ಸಾಮ್ರಾಜ್ಯದ 1ನೇ ಆದಿತ್ಯನು ಕೊನೆಯ ಪಲ್ಲವ ರಾಜ ಅಪರಾಜಿತ ವರ್ಮನನ್ನು ಯುದ್ಧದಲ್ಲಿ ಸೋಲಿಸ್ತಾನೆ. ಇದರೊಂದಿಗೆ ಒಂದು ಭವ್ಯವಾದ ರಾಜವಂಶದ ಅಂತ್ಯವಾಗುತ್ತದೆ. ಸಾಮ್ರಾಜ್ಯವೇನೋ ಪತನವಾಯಿತು, ಆದರೆ ಅವರ ಪರಂಪರೆ ಅದು ಎಂದಿಗೂ ಅಳಿಯಲಿಲ್ಲ. ದ್ರಾವಿಡ ವಾಸ್ತುಶಿಲ್ಪದ ತಳಹಲಿಯಾಗಿ ಅದು ಇಂದಿಗೂ ಜೀವಂತವಾಗಿದೆ. ಅವರ ಮಹಾಬಲಿಪುರಂ ದೇವಾಲಯಗಳು ಇಂದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಾಗಿವೆ. ಇನ್ನು ದಕ್ಷಿಣದ ಕಾಶಿ ಅಂತಲೇ ಫೇಮಸ್ ಆಗಿರುವ ಕಾಂಚೀಪುರಂ ಅಂದಿನಿಂದಲೇ ಅತಿದೊಡ್ಡ ಎಜುಕೇಷನ್ ಹಬ್ ಆಗಿತ್ತು. ಅಷ್ಟೇ ಅಲ್ಲ, ಒಂದು ಸ್ಟ್ರಾಂಗ್ ನೌಕಾಶಕ್ತಿಯಾಗಿದ್ದ ಪಲ್ಲವರ ಪ್ರಭಾವ ಎಲ್ಲಿಯ ಕಾಂಬೋಡಿಯಾ, ವಿಯೆಟ್ನಾಂ, ಇಂಡೋನೇಷ್ಯಾದವರೆಗೂ ಹಬ್ಬಿತ್ತು ಅಂದ್ರೆ ನೀವೇ ಯೋಚಿಸಿ ಅವರ ಇಂಪ್ಯಾಕ್ಟ್ ಎಷ್ಟಿತ್ತು ಅಂತ. ಹಾಗಾಗಿ ಈ ಇಡೀ ವಿಶ್ಲೇಷಣೆಯ ಕೊನೆಯಲ್ಲಿ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಆಳವಾದ ಪ್ರಶ್ನೆ ಇದೆ. ಪಲ್ಲವರ ಅತಿದೊಡ್ಡ ಪರಂಪರೆ ಯಾವುದು? ಶತ್ರುಗಳನ್ನು ಸದೆಬಡಿದ ಅವರ ಮಿಲಿಟರಿ ವಿಜಯಗಳೇ, ಅಥವಾ ನೂರಾರು ವರ್ಷಗಳಾದರೂ ಬಿರುಗಾಳಿ ಮಳೆಗೆ ಮಣಿಯದೆ ಇಂದಿಗೂ ತಲೆ ಎತ್ತಿ ನಿಂತಿರುವ ಆ ಕಲಾತ್ಮಕ ಮತ್ತು ಅಮರ ವಾಸ್ತುಶಿಲ್ಪವೇ? ಒಂದು ಸಾಮ್ರಾಜ್ಯವನ್ನು ನಿಜಕ್ಕೂ ಶಾಶ್ವತವನ್ನಾಗಿ ಮಾಡೋದ್ಯಾವುದು ಅನ್ನೋದನ್ನ ಒಮ್ಮೆ ಯೋಚಿಸಿ. ಕಲ್ಲಿಗೆ ಜೀವ ತುಂಬಿದ ಪಲ್ಲವರ ಈ ಅದ್ಭುತ ಇತಿಹಾಸದ ವಿಶ್ಲೇಷಣೆಯಲ್ಲಿ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು. ದಕ್ಷಿಣ ಭಾರತದ ಇತಿಹಾಸವನ್ನು ಇನ್ನಷ್ಟು ಆಳವಾಗಿ ಅರಿಯುವ ಕುತೂಹಲ ಎಲ್ಲರಿಗೂ ಮೂಡಿದೆ ಅಂತ ಭಾವಿಸ್ತೇನೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಎಕ್ಸ್ಪ್ಲೇನರ್ನೊಂದಿಗೆ ಮತ್ತೆ